ನಾವು ಆಚಾರ ಪರಮೋ ಧರ್ಮ ಅಂತ ಆಗಿರ್ಬೋದು, ಅಥವಾ ಧರ್ಮ ಅಂದರೆ ಕರ್ತವ್ಯ ಅಂತಲೂ ಅರ್ಥ ಆಗುತ್ತೆ, ಧರ್ಮ ಅಂದರೆ ಆಚರಣೆ ಅಂತ ಆಗುತ್ತೆ, ಧರ್ಮ ಅಂದರೆ ಸ್ವಭಾವ ಅಂತ ಅರ್ಥ ಆಗುತ್ತೆ. ಧರ್ಮ ಅಂದರೆ ಸಮಷ್ಟಿಯ ಕಲ್ಯಾಣಕ್ಕಾಗಿ ಮಾಡಿದಂಥ ನೀತಿ ನಿಯಮಗಳು ಅಂತೇನಿವೆ ಅವುಗಳ ರಕ್ಷಣೆ ಧರ್ಮದ ರಕ್ಷಣೆ ಅಂತ ಹೀಗೂ ಆಗುತ್ತೆ. ಅವುಗಳಿಗಾಗಿ ಇದನ್ನು ಮಾಡೋದಕ್ಕಾಗಿ ನಮ್ಮ ಹಿರಿಯರು ಋಷಿಮುನಿಗಳು ಕೆಲವೊಂದು ರೀತಿ ರಿವಾಜುಗಳನ್ನು ನೀತಿ ನಿಯಮಗಳನ್ನು ತಯಾರು ಮಾಡಿದರು. ಅವುಗಳಿಗೆ ಮುರಿದು ಹಾಕಲಿಕ್ಕೆ ಶತ್ರುಗಳು ತಯಾರಾದರು. ನಮ್ಮ ಧರ್ಮವನ್ನು ನಾವೀಗ ರಕ್ಷಣೆ ಮಾಡಬೇಕಾಗಿದ್ದರೆ ಮೊದಲೇ ತಾವು ಈಗ ಹೇಳಿದಂತೆ ಬಾಹ್ಯ ಆಕ್ರಮಣಗಳಿಂದ ಧರ್ಮವನ್ನು ರಕ್ಷಿಸೋದು ಸುಲಭ, ಆದರೆ ಆಂತರಿಕ ಆಕ್ರಮಣಗಳಿಂದ ಅದನ್ನು ರಕ್ಷಿಸೋದು ಕಷ್ಟದ ಕೆಲಸ. ಯಾಕೆಂದರೆ ಒಂದು ನಮ್ಮ ಧರ್ಮವನ್ನು ನಾವು ನಮ್ಮ ಸನಾತನ ಧರ್ಮವನ್ನು ಅನ್ಯ ಧರ್ಮಗಳಿಂದ ರಕ್ಷಿಸಬೇಕಾಗಿದೆ.